ಎಲ್ರಿಗೂ ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ HSTRಗೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಇಲಾಖೆಯಿಂದ ಬಿಟ್ಟಂತಹ ಒಂದಷ್ಟು ಸಿಲೆಬಸ್ನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ಡೆಫಿನೆಟ್ಲಿ ಮುಂದೆ ಬರ್ತಕ್ಕಂತಹ ಈ ಒಂದು ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಜೊತೆಗೆ ರೆಫರೆನ್ಸ್ ಬುಕ್ಸ್ನ ಕೂಡ ನಾನು ನಿಮಗೆ ಹೇಳ್ತೀನಿ, ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಬುಕ್ಸನ್ನು ತೊಗೊಂಡ್ರೆ ಬೆಸ್ಟ್, ಯಾವ್ಯಾವ ಬುಕ್ಸನ್ನ ಓದಿದ್ರೆ ಬೆಸ್ಟ್ ಅಂತ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಥವಾ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ನಾವು 2 ಪೇಪರ್ಸ್ನ ನೋಡ್ತೀವಿ. ಸೊ ಮೊದಲನೇದು ಪೇಪರ್ 1 ಜನರಲ್ ಸಬ್ಜೆಕ್ಟ್ ಆಗಿರುತ್ತೆ, ಅಂದರೆ ಜನರಲ್ ಪೇಪರ್ ಆಗಿರುತ್ತೆ, ಎಲ್ರಿಗೂ ಸೇಮ್ ಇರುತ್ತೆ. ಓಕೆ, ಸೊ ಪೇಪರ್ 1 ಅಂತ ಬಂದಾಗ ಜನರಲ್ ನಾಲೆಡ್ಜು. ಈ ಜನರಲ್ ನಾಲೆಡ್ಜಲ್ಲಿ ನಾವು ಏನೇನೆಲ್ಲ ಓದ್ತೀವಿ ಅಂತಂದರೆ ಏನೇನೆಲ್ಲ ಟಾಪಿಕ್ಸ್ ಕವರ್ ಆಗಿರುತ್ತೆ. ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಇರುತ್ತೆ, ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ್ ಇರುತ್ತೆ, ಬೇಸಿಕ್ ಸೈನ್ಸ್ ಇರುತ್ತೆ, ಸೈಂಟಿಫಿಕ್ ಫಿನಾಮಿನಾ ಇರುತ್ತೆ, ಆ್ಯಂಡ್ ಹೈಜಿನ್ ಆ್ಯಂಡ್ ಫಿಸಿಯಾಲಜಿ ಇರುತ್ತೆ, ಆ್ಯಂಡ್ ಕ್ರೋನಾಲಜಿ ಆಫ್ ಇವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ ಇರುತ್ತೆ, ಗ್ಲಿಂಪ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಭಾರತದ ಒಂದು ಇತಿಹಾಸ ಆಗಿರ್ಬೋದು, ಜಿಯೋಗ್ರಫಿಕಲ್ ಟರ್ಮ್ಸ್ ಬೇಸಿಕ್ ಆಗಿರ್ಬೋದು, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಫಿಗರ್ಸ್ ಆಗಿರ್ಬೋದು, ಅವಾರ್ಡ್ಸ್ಗಳು ಅಂದರೆ ಪ್ರಶಸ್ತಿಗಳು, ಯಾರ್ಯಾರಿಗೆ ಪ್ರಶಸ್ತಿಗಳು ಸಿಕ್ಕಿದೆ, ಆನರ್ಸ್ ಆ್ಯಂಡ್ ಪ್ರೈಸಸ್ ಬಗ್ಗೆ ಇರೋವಂಥದ್ದು. ಇನ್ನು ಇಂಡಿಯನ್ ಕಲ್ಚರ್ ಅಂತ ಬಂದಾಗ ಲ್ಯಾಂಡ್ ಆ್ಯಂಡ್ ಪೀಪಲ್ ಆಗಿರ್ಬೋದು, ಫೆಸ್ಟಿವಲ್ಸ್ ಆಗಿರ್ಬೋದು, ಫಿಸಿಕಲ್ ಜಿಯೋಗ್ರಫಿ ಅಂತ ಬಂದಾಗ ಪಾಪ್ಯುಲೇಷನ್ ಬಗ್ಗೆ ಕೇಳ್ತಾರೆ, ಜನಸಂಖ್ಯೆ ಬಗ್ಗೆ ಕೇಳ್ತಾರೆ, ಲಿಟ್ರಸಿ ಬಗ್ಗೆ ಕೇಳ್ತಾರೆ, ನ್ಯಾಚುರಲ್ ರೀಜನ್ಸ್ ಬಗ್ಗೆ ಕೇಳ್ತಾರೆ, ನ್ಯಾಚುರಲ್ ರಿಸೋರ್ಸಸ್, ಆಮೇಲೆ ಫುಡ್ ಕ್ರಾಪ್ಸ್ ಅಂದರೆ ಬೆಳೆಗಳ ಬಗ್ಗೆ ಕೇಳ್ತಾರೆ, ನಾನ್ ಫುಡ್ ಕ್ರಾಪ್ಸ್, ಆಮೇಲೆ ಮೇಜರ್ ಇಂಡಸ್ಟ್ರೀಸು, ಪ್ರಾಜೆಕ್ಟ್ಸ್ಗಳ ಬಗ್ಗೆ ಕೇಳ್ತಾರೆ, ಆಮೇಲೆ ಇಂಡಿಯನ್ ಆರ್ಟ್ ಮತ್ತು ಆರ್ಟಿಸ್ಟ್ ಆಫ್ ರಿಕಗ್ನೈಸೇಷನ್ ಕೇಳ್ತಾರೆ, ಕ್ಲಾಸಿಕಲ್ ಅವಾರ್ಡ್ಸ್ ಫಾರ್ ವೇರಿಯಸ್ ಅಚೀವ್ಮೆಂಟ್ಸ್, ಆಮೇಲೆ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ ಭಾರತದ ಒಂದು ಸಂವಿಧಾನದ ಬಗ್ಗೆ, ಮೇಜರ್ ಐಟಮ್ಸ್, ಯೂನಿಯನ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟು, ಆಮೇಲೆ ಕ್ಯಾಬಿನೆಟ್ಸ್ ಬಗ್ಗೆ, ಇಂಡಿಯನ್ ಲೀಡರ್ಸ್ ಆಫ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ರೆಕಗ್ನಿಷನ್ ಇದ್ರ ಬಗ್ಗೆ ಕೇಳ್ತಾರೆ, ಆ್ಯಂಡ್ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ಇಂಡಿಯಾಸ್ ಫಾರಿನ್ ರಿಲೇಷನ್ಸ್ ಕೇಳ್ತಾರೆ, ಆ್ಯಂಡ್ ಕರೆಂಟ್ ನ್ಯಾಷನಲ್ ಅಫೇರ್ಸ್ ಕೇಳ್ತಾರೆ. ಅಂದರೆ ಪ್ರಚಲಿತ ಘಟನೆಗಳ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಭಾರತ ದೇಶ ಮತ್ತು ಬೇರೆ ದೇಶಗಳ ಒಂದು ಸಂಬಂಧ ಹೇಗಿದೆ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಸೊ ಪೇಪರ್ 1ನಲ್ಲಿ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಓಕೆನಾ? ಸೊ ಇದಿಷ್ಟು ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ಎಜುಕೇಷ್ನಲ್ ಸೈಕಾಲಜಿ ಅಂತ ಬಂದಾಗ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ, ಲರ್ನರ್ ಆ್ಯಂಡ್ ಲರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಚೈಲ್ಡ್ಹುಡ್ ಆಗಿರ್ಬೋದು, ಆ್ಯಂಡ್ ಕಾನ್ಸೆಪ್ಟ್ ಆಫ್ ಲರ್ನಿಂಗ್, ಪ್ರೊಸೆಸಸ್ ಆಫ್ ಚಿಲ್ಡ್ರನ್ಸ್ ಲರ್ನಿಂಗ್, ಮಿಸ್ಟೇಕ್ಸ್ ಆ್ಯಸ್ ವಿಂಡೋಸ್ ಟು ಚಿಲ್ಡ್ರನ್ಸ್ ಥಿಂಕಿಂಗ್, ಲರ್ನಿಂಗ್ ಇನ್ ಔಟ್ ಆಫ್ ಸ್ಕೂಲ್ ಕಾಂಟೆಕ್ಸ್ಟ್ಸ್, ಲರ್ನಿಂಗ್ ಆ್ಯಸ್ ಎ ಪ್ರೊಸೆಸ್ ಆ್ಯಂಡ್ ಪ್ರಾಡಕ್ಟ್, ಅಸೆಸಿಂಗ್ ಲರ್ನಿಂಗ್. ಸೊ ಇದೆಲ್ಲ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥದ್ದು. ಓಕೆ, ಲರ್ನರ್ ಡಿಫ್ರೆನ್ಸಸ್, ಆಮೇಲೆ ಪ್ಲೇ ಆ್ಯಂಡ್ ಅಟ್ಸ್ ಎಜುಕೇಷ್ನಲ್ ಇಂಪ್ಲಿಕೇಶನ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಟಿವಿಸಮ್ ಆಗಿರ್ಬೋದು. ಸೊ ಇದೆಲ್ಲನೂ ಕೂಡ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಎಜುಕೇಷ್ನಲ್ ಸೈಕಾಲಜಿ ಅಂತ ಬಂದಾಗ ಅದರ ಒಂದು ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಎಜುಕೇಷ್ನಲ್ ಸೈಕಾಲಜಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ವ್ಯಾಖ್ಯೆ ಆಗಿರ್ಬೋದು, ಅದರ ಒಂದು ಅರ್ಥ ಆಗಿರ್ಬೋದು, ಅದರ ಒಂದು ವ್ಯಾಪ್ತಿ ಬಗ್ಗೆ ನಾವು ಓದ್ಕೋಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಕನ್ನಡದಲ್ಲಿ ನಮಗೆ ವಾಮದೇವಪ್ಪನವರ ಬುಕ್ಕು ಮತ್ತು KM ಸುರೇಶ್ ಅವರ ಬುಕ್ಕು ಬೆಸ್ಟ್ ಬುಕ್ಕು. ವಾಮದೇವಪ್ಪನವರ ಬುಕ್ಕು ದಿ ಬೆಸ್ಟ್ ಬುಕ್ CETಗೆ ಮತ್ತು ಈ ರೀತಿ ರೆಕ್ರೂಟ್ಮೆಂಟ್ ಎಕ್ಸಾಮ್ಸ್ಗಳಿಗೆಲ್ಲ. ಸೊ TETನ ನಾವು ಈಸಿಯಾಗಿ ಒಳ್ಳೆ ಸ್ಕೋರಲ್ಲಿ ಪಾಸ್ ಮಾಡ್ಕೋಬೇಕು ಅಂತಂದರೆ ಇನ್ನು KM ಸುರೇಶ್ ಅವರ ಬುಕ್ಸು ಬೆಸ್ಟ್ ಇದೆ. ಆ್ಯಂಡ್ ಅವರು ಕ್ಲಾಸಸ್ ಕೂಡ ಮಾಡ್ತಾರೆ, ನೀವು ಅದನ್ನು ಕೂಡ ಕೇಳಿಸ್ಕೋಬೋದು ಯೂಟ್ಯೂಬಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟು ಜನರಲ್ ಇಂಗ್ಲೀಷ್ ಅಂತ ಬಂದಾಗ ಏನೇನೆಲ್ಲ ಸಿಲೆಬಸ್ ಇರುತ್ತೆ, ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ, ವರ್ಬ್ಸ್ ಇರುತ್ತೆ, ಅದರಲ್ಲಿ ಟೆನ್ಸು, ಟೈಮ್ ಆ್ಯಂಡ್ ಆಸ್ಪೆಕ್ಟ್ಸ್ ಇರುತ್ತೆ, ಆರ್ಟಿಕಲ್ಸ್, ಅದರ ಒಂದು ಯೂಸಸ್ ಆ್ಯಂಡ್ ಯೂಸೇಜ್. ಓಕೆ, ಅದರ ಒಂದು ಯೂಸಸ್ ಏನಿದೆ ಮತ್ತು ನಾವು ಯಾವ ರೀತಿ ಬಳಕೆ ಮಾಡೋದು ಅನ್ನೋದ್ರ ಬಗ್ಗೆ, ಆಮೇಲೆ ಕೊಲೊಕೇಶನ್ಸ್ ಆಗಿರ್ಬೋದು, ಪ್ರೊನೌನ್ಸಿಯೇಷನ್, ನೇಚರ್ ಆಫ್ ಸೌಂಡ್ಸ್, ವರ್ವಲ್ಸ್, ಕಾನ್ಸೊನೆಂಟ್ಸ್, ಸ್ಟ್ರೆಸ್ ಆ್ಯಂಡ್ ಇಂಟೊನೇಷನ್ಸ್, ಇದೆಲ್ಲವೂ ಕೂಡ ಯಾವುದ್ರಲ್ಲಿ ಬರೋದು, ಪ್ರೊನೌನ್ಸಿಯೇಷನಲ್ಲಿ ಬರೋದು. ಆಮೇಲೆ ಟೈಪ್ಸ್ ಆಫ್ ಸಿಂಟ್ಯಾಕ್ಸ್, ಅದಾದಮೇಲೆ ಫಿಗರ್ ಆಫ್ ಸ್ಪೀಚ್ ಆಗಿರ್ಬೋದು, ಸೆಂಟೆನ್ಸಸ್, ಅದನ್ನು ನಾವು ಯಾವ ರೀತಿಯಾಗಿ ಟ್ರಾನ್ಸ್ಫಾರ್ಮೇಷನ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ಟೈಪ್ಸ್ ಆಫ್ ಸೆಂಟೆನ್ಸ್ ಅದಾಗಿರ್ಬೋದು, ರಿಪೋರ್ಟೆಡ್ ಸ್ಪೀಚ್ ಅಂದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ನಾವೇನು ಹೇಳ್ತೀವಿ ಅದು, ಆ್ಯಂಡ್ ಸಿಂಪಲ್, ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪೌಂಡ್ ಸೆಂಟೆನ್ಸಸ್. ಇದೆಲ್ಲ ಪೇಪರ್ 1ಗೆ ಬರೋವಂಥದ್ದು.
ಓಕೆನಾ. ಸೊ ಈ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಪೇಪರ್ ಏನಿದೆ ಇಂಗ್ಲೀಷು ಕನ್ನಡ, ನಾನು ಅದಕ್ಕೆ ಹೇಳ್ತೀನಿ, ಅದನ್ನ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಪೇಪರ್ 1 ಅಂತ ಬಂದಾಗ ಮೊದಲನೇ ಪತ್ರಿಕೆ ಏನಿದೆ ಅದಕ್ಕೆ ಎಲ್ರಿಗೂ ಕೂಡ ಕಾಮನ್ ಆಗಿರುತ್ತಲ್ಲ, ಅದರಲ್ಲಿ ಜನರಲ್ ನಾಲೆಡ್ಜು, ಆಮೇಲೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ, ಈ ಒಂದು ಜನರಲ್ ಇಂಗ್ಲೀಷ್ ಇದೆಲ್ಲ ಬರುತ್ತೆ. ಸೊ ಅದರಲ್ಲಿ ಬರೀ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆಯೇ ಬರುವಂಥದ್ದು. ಓಕೆ, ರೂಲ್ಸ್ ಆಫ್ ಪ್ಯಾರಾಗ್ರಾಫ್ ರೈಟಿಂಗ್ ಆಗಿರ್ಬೋದು, ಆಮೇಲೆ ಪಂಕ್ಚುಯೇಷನ್ಸ್ ಮಾರ್ಕ್ ಆಗಿರ್ಬೋದು, ಎರರ್ ಲೊಕೇಶನ್ ಆ್ಯಂಡ್ ಕರೆಕ್ಷನ್ ಆಗಿರ್ಬೋದು, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಆಗಿರ್ಬೋದು, ಕ್ಲಾಸಸ್ ಟೈಪ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಏನರಲ್ಲಿ ಬರುತ್ತೆ, ಜನರಲ್ ಇಂಗ್ಲೀಷಲ್ಲಿ ಬರೋ ಅಂಥದ್ದು. ಓಕೆ, ಸೊ ನೆಕ್ಸ್ಟು ಕಂಪ್ಯೂಟರ್ ನಾಲೆಡ್ಜ್ ಅಂದರೆ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬರುತ್ತೆ. ಕಂಪ್ಯೂಟರ್ ಲಿಟ್ರಸಿ ಅಂತ ಬಂದಾಗ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ನ ಒಂದು ಪರಿಚಯ ಆಗಿರ್ಬೋದು. ಕಂಪ್ಯೂಟರ್ ಅಂತಂದರೆ ಏನು, ಬ್ರಾಡ್ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್ಸ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ಸ್ ಆಗಿರ್ಬೋದು, ಬೇಸಿಕ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಮೆಮೊರಿ ಆ್ಯಂಡ್ ಮೆಮೊರಿ ಡಿವೈಸಸ್. ಸೊ ಈ ರೀತಿ ಇದು ಮೊದಲನೇದು ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರಲ್ಲಿ ಬರುವಂಥದ್ದು. ಕಂಪ್ಯೂಟರ್ನ ಒಂದು ಪರಿಚಯದ ಬಗ್ಗೆ ಕೇಳಿದಾಗ ಅದೆಲ್ಲವೂ ಕೂಡ ಇದರಲ್ಲಿ ಕವರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್. ಏನು, ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್, ಆಮೇಲೆ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಏನಿದೆ, ಲಿನಕ್ಸ್, ರೆಡ್ ಹ್ಯಾಟ್, ಸೊ ಇದೆಲ್ಲ ಬರುತ್ತೆ. ವಿಂಡೋಸ್ ಆ್ಯಂಡ್ ವಿಂಡೋಸ್ ಕಾನ್ಸೆಪ್ಟ್ ಬಗ್ಗೆ, ಸೊ ಇದೆಲ್ಲ ಎದ್ರಲ್ಲಿ ಬರುತ್ತೆ, ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್. ಆ್ಯಂಡ್ ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಓಕೆ, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಲೈಕ್ಸ್ MS ಆಫೀಸ್ ಆಗಿರ್ಬೋದು, ಡಾಕ್ಯುಮೆಂಟ್ ಸೆಟ್ಟಿಂಗ್ ಆಗಿರ್ಬೋದು, ಟೂಲ್ ಬಾರ್, ಮೆನು ಬಾರ್, ಸಾರ್ಟಿಂಗ್, ಪೇಜ್ ಲೇಔಟ್ ಆಪ್ಷನ್ಸು, ಕಾಪಿ ಪೇಸ್ಟ್, ಅಂಡು, ಇದೆಲ್ಲ ಯಾವ್ದ್ರಲ್ಲಿ ಬರುತ್ತೆ, ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಬರೋವಂಥದ್ದು. ಆ್ಯಂಡ್ ನೆಕ್ಸ್ಟ್ ಇಂಟರ್ನೆಟ್ ಅಪ್ಲಿಕೇಶನ್. ಸೊ ಇಲ್ಲಿ ಇಂಟರ್ನೆಟ್ ಅಪ್ಲಿಕೇಶನ್ ಅಂದರೆ ಏನು, ಬ್ರೀಫ್ ಹಿಸ್ಟ್ರಿ ಆಫ್ ಇಂಟರ್ನೆಟ್, ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ URLs ಆಗಿರ್ಬೋದು, ISPs ಆಗಿರ್ಬೋದು, ವೆಬ್ ಪೇಜಸ್ಸು, ವೆಬ್ ಲಿಂಕ್ಸು, ಈ LAN, WAN, WW ಏನು ಹೇಳ್ತೀವಲ್ವಾ, ಅಂದರೆ LAN ಅಂತಂದರೆ ಏನು, ಲೋಕಲ್ ಏರಿಯಾ ನೆಟ್ವರ್ಕ್, WAN ಅಂತಂದರೆ ವೈಡ್ ಏರಿಯಾ ನೆಟ್ವರ್ಕ್, ಸೊ WWW ಅಂದರೆ ವರ್ಲ್ಡ್ ವೈಡ್ ವೆಬ್. ಇದೆಲ್ಲದ್ರ ಬಗ್ಗೆಯೂ ಕೂಡ ನಾವು ಇಂಟರ್ನೆಟ್ ಅಪ್ಲಿಕೇಶನ್ಸಲ್ಲಿ ಓದ್ತಾ ಹೋಗ್ತೇವೆ. ಆ್ಯಂಡ್ ನೆಕ್ಸ್ಟ್ ನುಡಿ ಸಾಫ್ಟ್ವೇರ್ ಅಂತಂದರೆ ಏನು ಅಂದರೆ ಕನ್ನಡದಲ್ಲಿ ನಾವೇನು ಟೈಪ್ ಮಾಡ್ತೀವಿ ಅದ್ರ ಬಗ್ಗೆ ಇರೋದು. ಬ್ರೀಫ್ ಇನ್ಫಾರ್ಮೇಷನ್ ಆಫ್ ನುಡಿ ಸಾಫ್ಟ್ವೇರ್, ಅದರ ಒಂದು ಆಪ್ಷನ್ ಆಗಿರ್ಬೋದು, ಯೂನಿಕೋಡ್ ಫಾಂಟ್ ಆಗಿರ್ಬೋದು, ಸ್ಕ್ರಾಲ್ ಲಾಕ್ ಆಪ್ಷನ್ಸ್ ಆಗಿರ್ಬೋದು, ಸಿಂಗಲ್ ಲ್ಯಾಂಗ್ವೇಜ್, ಸ್ಟ್ಯಾಂಡರ್ಡ್ ಫಾಂಟ್ಸ್ ಆ್ಯಂಡ್ ಟ್ರೂ ಟೈಪ್ ಫಾಂಟ್ಸ್ ಆಗಿರ್ಬೋದು. ಆ್ಯಂಡ್ ಅದರ್ ಕನ್ನಡ ಸಾಫ್ಟ್ವೇರ್ಸ್ ಲೈಕ್ ಬರಹ ಅಂತಲೂ ಒಂದಿದೆ, ಸೇಮ್ ನುಡಿ ಥರನೇ ಬರಹ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ ನಾವು ಕನ್ನಡ ಟೈಪಿಂಗ್ನ ಮಾಡ್ಬೋದು, ಇದು ಕೂಡ ಇದೆ. ಓಕೆ, ಸೊ ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ 5 ಚಾಪ್ಟರ್ಸ್ ಇದೆ. ಓಕೆ, ಎಲ್ಲವನ್ನು ಕೂಡ ಕವರ್ ಮಾಡಬೇಕಾಗತ್ತೆ. ಗುರುರಾಜ್ ಬುಲ್ಬುಲೆ ಅವರ ಕಂಪ್ಯೂಟರ್ ಬುಕ್ ಈ ಒಂದು ಸಬ್ಜೆಕ್ಟಿಗೆ ದಿ ಬೆಸ್ಟ್ ಬುಕ್ ಅಂತ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇದೆ. ಅಂದರೆ ನಮಗೇನು ಮೆಂಟಲ್ ಎಬಿಲಿಟಿ ಅಂತ ಇದೆಯಲ್ಲ ಒಂದು ಸಬ್ಜೆಕ್ಟು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೀರೀಸ್ ಕಂಪ್ಲೀಷನ್ನು, ನಂಬರ್ ಸೀರೀಸ್ ಅಂದರೆ ಕಂಪ್ಲೀಟಿಂಗ್ ದ ಗಿವನ್ ಸೀರೀಸ್, ಐಡೆಂಟಿಫೈಯಿಂಗ್ ದ ರಾಂಗ್ ನಂಬರ್, ಸೊ ಈ ಥರ. ಆಮೇಲೆ ಆಲ್ಫಾಬೆಟ್ ಸೀರೀಸ್ ಆಗಿರ್ಬೋದು, ಲೆಟರ್ ಸೀರೀಸ್ ಆಗಿರ್ಬೋದು, ಅದೆಲ್ಲ ಯಾವುದ್ರಲ್ಲಿ ಬರುತ್ತೆ, ಸೀರೀಸ್ ಕಂಪ್ಲೀಷನಲ್ಲಿ ಬರುತ್ತೆ. ಆ್ಯಂಡ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ ಲೆಟರ್ ಕೋಡಿಂಗ್, ನಂಬರ್ ಕೋಡಿಂಗ್, ಸಬ್ಸ್ಟಿಟ್ಯೂಷನ್, ಮಿಕ್ಸಿಡ್ ಲೆಟರ್ ಕೋಡಿಂಗ್, ಮಿಕ್ಸಿಡ್ ನಂಬರ್ ಕೋಡಿಂಗ್, ಇದೆಲ್ಲ ತುಂಬ ಈಸಿ. ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 2-3 ಕ್ಲಾಸಸ್ ಕೂಡ ಮಾಡಿದ್ದೆ. ಮಿಕ್ಸಿಡ್ ಲೆಟರ್ಸ್ ಕೋಡಿಂಗ್ ಆಗಿರ್ಬೋದು, ಮಿಕ್ಸಿಡ್ ನಂಬರ್ಸ್ ಕೋಡಿಂಗ್ ಆಗಿರ್ಬೋದು, ಅದೆಲ್ಲವನ್ನು ನಾನು ನೆಕ್ಸ್ಟು ಕ್ಲಾಸಸ್ ಮಾಡ್ತಾ ಹೋಗ್ತೀನಿ. ಓಕೆ, ಆ್ಯಂಡ್ ಬ್ಲಡ್ ರಿಲೇಷನ್ನು, ಅದರಲ್ಲಿ ರಿಲೇಷನ್ ಪಜಲ್ ಆಗಿರ್ಬೋದು, ಕೋಡೆಡ್ ರಿಲೇಷನ್ಸ್ ಆಗಿರ್ಬೋದು, ಆಮೇಲೆ ಡೈರೆಕ್ಷನ್ ಸೆನ್ಸ್ ಟೆಸ್ಟ್, ಅಂದರೆ ಪೂರ್ವ ದಿಕ್ಕಿನಲ್ಲಿ ಎಷ್ಟು ಕಿಲೋಮೀಟರ್ ನಡೆದ, ಈ ಉತ್ತರ ದಿಕ್ಕಿನಲ್ಲಿ ಎಷ್ಟು ಕಿಲೋಮೀಟರ್ ಹೋದರು, ಸೊ ಈ ಥರ ಎಲ್ಲ ಬರುತ್ತಲ್ಲ, ಅದನ್ನು ನಾವು ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಲಾಜಿಕಲ್ ವೆನ್ ಡಯಾಗ್ರಾಮ್ಸ್, ಸೊ ವೆನ್ ನಕ್ಷೆ ಅಂತ ಏನು ಹೇಳ್ತೀವಲ್ಲ ಅದ್ರ ಬಗ್ಗೆ ಇರುತ್ತೆ. ಆಲ್ಫಾಬೆಟ್ ಟೆಸ್ಟ್ ಇರುತ್ತೆ, ಆಲ್ಫಾಬೆಟಿಕಲ್ ಆರ್ಡರ್ ಆಫ್ ವರ್ಡ್ಸ್ ಆ್ಯಂಡ್ ಲೆಟರ್ ಅಥವಾ ವರ್ಡ್ ಪ್ರಾಬ್ಲಮ್ಸ್, ಇದೆಲ್ಲ ಆಲ್ಫಾಬೆಟ್ ಟೆಸ್ಟಲ್ಲಿ ಬರುತ್ತೆ. ಆ್ಯಂಡ್ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಆಗಿರ್ಬೋದು, ಅರ್ಥಮೆಟಿಕಲ್ ರೀಸನಿಂಗ್ ಆಗಿರ್ಬೋದು, ಏಜ್ ಆಗಿರ್ಬೋದು, ವೆನ್ ಡಯಾಗ್ರಾಮ್ ಆಗಿರ್ಬೋದು, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಆಗಿರ್ಬೋದು, ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್, ಕ್ಯಾಲೆಂಡರ್, ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ, ಈ ಒಂದು ಅರ್ಥಮೆಟಿಕ್ ರೀಸನಿಂಗಲ್ಲಿ ಬರೋವಂಥದ್ದು. ಅದ್ರ ಜೊತೆಗೆ ಐಡೆಂಟಿಫೈಯಿಂಗ್ ದ ನಂಬರ್ ಆಫ್ ಜಿಯೋಮೆಟ್ರಿಕಲ್ ಫಿಗರ್ಸ್, ಟ್ರಯಾಂಗಲ್ಸ್ ಆಗಿರ್ಬೋದು, ಸ್ಕ್ವೇರ್ಸ್ ಆಗಿರ್ಬೋದು, ರೆಕ್ಟ್ಯಾಂಗಲ್, ಇನ್ಸರ್ಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರ್, ನಂಬರ್ ಇನ್ ಫಿಗರ್ಸ್ ಆ್ಯಂಡ್ ದೇರ್ ರಿಲೇಷನ್ಶಿಪ್ಸ್ ಆಗಿರ್ಬೋದು, ಆ್ಯಂಡ್ ಲಾಜಿಕಲ್ ರೀಸನಿಂಗ್. ಸೊ ಇದಿಷ್ಟು ಏನಪ್ಪ ಅಂತಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಎಷ್ಟಿದೆ, 13 ಚಾಪ್ಟರ್ಸ್ನ ನಾವು ಕವರ್ ಮಾಡಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಏನು ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಪೇಪರ್ 1 ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಜನರಲ್ ಇಂಗ್ಲೀಷ್, ಕಂಪ್ಯೂಟರ್ ಆ್ಯಂಡ್ ಮೆಂಟಲ್ ಎಬಿಲಿಟಿ. ಓಕೆ, ಇದರಲ್ಲಿ ನಮಗೆ ಜನರಲ್ ಕನ್ನಡ ಬರಲ್ಲ.
ಜನರಲ್ ಕನ್ನಡ ಯಾವ್ದ್ರಲ್ಲಿ ಬರುತ್ತೆ, ಇದರಲ್ಲಿ ಬರುತ್ತೆ, GPSTRಲ್ಲಿ ಬರುತ್ತೆ. ಸೊ ಅದಕ್ಕೆ GPSTRಲ್ಲಿ ಇರುವಂತಹ ಆಲ್ಮೋಸ್ಟ್ ಆಲ್ ಸಬ್ಜೆಕ್ಟ್ HSTRಲ್ಲಿ ಕವರ್ ಆಗಿರುತ್ತೆ. ನೀವು GPSTRಗೆ ರೆಡಿ ಆದರೆ HSTR ಎಕ್ಸಾಮ್ನ ಕೂಡ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸ್ಪೆಸಿಫಿಕ್ ಪೇಪರ್, ನಿಮ್ಮ ಒಂದು ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಏನಿದೆಯಲ್ಲ, ಸೆಕೆಂಡ್ ಪೇಪರು, ಅದು ಬಂದುಬಿಟ್ಟು 100 ಮಾರ್ಕ್ಸಿಗೆ ಇರುತ್ತೆ. ಓಕೆ, ಸೊ 200 ಮಾರ್ಕ್ಸ್ಗೆ ಪೇಪರ್ 1 ಪೇಪರ್ 2. ಇಲ್ಲಿ ಕನ್ನಡ ಭಾಷೆ, ನೀವು ಕನ್ನಡ ಟೀಚರ್ಸ್ ಆಗಿದ್ದರೆ, ಕನ್ನಡ ಪರೀಕ್ಷೆ ಬರೀತಾ ಇದ್ರೆ, ನೀವು ಕನ್ನಡ ಶಿಕ್ಷಕರಿಗೆ ಆಯ್ಕೆ ಆಗೋದಕ್ಕೆ ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಇರುತ್ತೆ. ಅಲ್ಲಿ ಪಂಪಪೂರ್ವ ಯುಗ, ಹರಿಹರ ಯುಗ, ಕುಮಾರವ್ಯಾಸ ಯುಗ, ಆಧುನಿಕ ಯುಗ, ಈ ಥರ ಬರುತ್ತೆ ಮೊದಲನೇ ಒಂದು ಚಾಪ್ಟರಲ್ಲಿ, ಅಂದರೆ ಕನ್ನಡ ಸಾಹಿತ್ಯ. ಆ್ಯಂಡ್ ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಬಂದಾಗ ಅದರಲ್ಲಿ ನಾಟ್ಯಶಾಸ್ತ್ರ ಇರುತ್ತೆ, ಅಲಂಕಾರ ಇರುತ್ತೆ, ಕವಿ ಕಾವ್ಯ ಸಹೃದಯ, ಕಾವ್ಯ ಲಕ್ಷಣಗಳಾಗಿರ್ಬೋದು, ಕಾವ್ಯ ಪ್ರಯೋಜಕ, ರಸಧ್ವನಿ ವಿಚಾರ, ಧ್ವನಿ ಪ್ರಭೇದ. ಸೊ ಈ ರೀತಿ ಬಹಳಷ್ಟು ಚಾಪ್ಟರ್ಗಳಿರುತ್ತೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ. ನೆಕ್ಸ್ಟು ಹಳೆಗನ್ನಡ ವ್ಯಾಕರಣ, ಏನು ದೇಶಿ ಶಬ್ದ ಪ್ರಕರಣ, ಅನ್ಯದೇಶೀಯ ಪ್ರಕರಣ, ಆಮೇಲೆ ಕ್ರಿಯಾಪದ ಪ್ರಕರಣ, ಅವ್ಯಯ, ಪ್ರಯೋಗ ಪ್ರಕರಣ, ಇದೆಲ್ಲವೂ ಕೂಡ ಹಳೆಗನ್ನಡ ವ್ಯಾಕರಣದಲ್ಲಿ ಬರುತ್ತೆ. ಆ್ಯಂಡ್ 4th ಲೆಸನ್ ಬಂದು ಛಂದಸ್ಸು, ಗಣ, ಪ್ರಾಸ, ಯತಿ, ಇದೆಲ್ಲ. ಆ್ಯಂಡ್ 5th ಒನ್ ಬಂದ್ಬಿಟ್ಟು ಅಲಂಕಾರ, ಶಬ್ದಾಲಂಕಾರ ಬರುತ್ತೆ, ಅರ್ಥಾಲಂಕಾರ ಬರುತ್ತೆ. ಶಬ್ದಾಲಂಕಾರದಲ್ಲಿ ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಇದೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಭಾಷಾ ಬೋಧನೆಯ ತತ್ವಗಳು, ಭಾಷೆಯ ಅರ್ಥ, ಅದರದ್ದು ಉಗಮ, ಸ್ವರೂಪ, ಭಾಷಾ ಕೌಶಲಗಳು, ಭಾಷಾ ಕಲಿಕೆ ಮತ್ತು ಮನೋವೈಜ್ಞಾನಿಕ ನಿಯಮ, ಇದೆಲ್ಲ ಏನರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಭಾಷಾ ಬೋಧನೆಯ ತತ್ವಗಳಲ್ಲಿ ಬರುವಂಥದ್ದು. ಅದೇ ಭಾಷಾ ಬೋಧನೆಯ ಗುರಿಗಳು, ಪದ್ಧತಿಗಳು, ಇದೆಲ್ಲವೂ ಕೂಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇದಕ್ಕೆ ಇವಾಗ ಕನ್ನಡಕ್ಕೆ ತುಂಬ ಜನ ಟೀಚರ್ಸು ಯಾವ ಪುಸ್ತಕಗಳನ್ನು ಓದಬೇಕು ಅಂತ ಪರಾಮರ್ಶನ ಗ್ರಂಥ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಸು ಶಾಮರಾಯ ಅವರು, ಆಮೇಲೆ ಶ್ರೀ ಮುಗುಳಿ ಅವ್ರದ್ದು. ನೆಕ್ಸ್ಟು ಭಾರತೀಯ ಕಾವ್ಯ ಮೀಮಾಂಸೆ, ಶ್ರೀ, ಕನ್ನಡ ವ್ಯಾಕರಣ ದರ್ಪಣ, ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆ, ಅಂಡ್ ಕನ್ನಡ ಕೈಪಿಡಿ, ಮೈಸೂರು ವಿಶ್ವವಿದ್ಯಾಲಯ, ಮಾತೃಭಾಷೆ ತತ್ವ ಮತ್ತು ಬೋಧನಾ ಮಾರ್ಗ, ಆಧುನಿಕ ಶಿಕ್ಷಣದ ಒಲವುಗಳು, ಇದನ್ನು DSERO. ಸೊ ಇದಿಷ್ಟು ರೆಫರೆನ್ಸ್ ಬುಕ್ಸ್. ನೀವು ಇಷ್ಟು ಬುಕ್ಸಲ್ಲಿ ನೀವು ಯಾವುದು ಬೇಕಾದರೂ ತೊಗೊಳ್ಬೋದು. ಈಗೆಲ್ಲ ಚಾಪ್ಟರ್ಸು, ಎಲ್ಲ ಸಿಲೆಬಸ್ಗಳು ಕೂಡ ಇದರಲ್ಲಿ ಕವರ್ ಆಗಿರೋವಂಥದ್ದು. ಇದು ಸ್ಪೆಸಿಫಿಕ್ ಸಬ್ಜೆಕ್ಟ್ಗೆ ನಾನು ಹೇಳ್ತಾ ಇರೋವಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟು ಸಿಲೆಬಸ್ ಫಾರ್ ಇಂಗ್ಲೀಷ್ ಟೀಚರ್ಸ್, ಇಂಗ್ಲೀಷ್ ಶಿಕ್ಷಕರಿಗೆ ಸಿಲೆಬಸ್ಸು ಇಲ್ಲಿ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ 80+20, 80+ ನಿಮ್ಮ ಸಬ್ಜೆಕ್ಟ್ಗೆ, 20 ಬಂದುಬಿಟ್ಟು ಬೋಧನಾಶಾಸ್ತ್ರಕ್ಕೆ, ಓವರಾಲ್ 100 ಮಾರ್ಕ್ಸ್. ಓಕೆ, ಇಲ್ಲಿನೂ ಕೂಡ ಲ್ಯಾಂಗ್ವೇಜ್ ಯೂಸೇಜ್ ಅಂದರೆ ಗ್ರಾಮರ್ ಎಲಿಮೆಂಟ್ಸ್ ಕೇಳ್ತಾರೆ. ಆ್ಯಂಡ್ ಅದಾದಮೇಲೆ ನೋಡಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಲಿಟ್ರಸಿ ಬಗ್ಗೆ ಕೇಳ್ತಾರೆ, ಆರ್ಟಿಕಲ್ಸು, ಕೊಲೊಕೇಶನ್ಸು, ಒನ್ ವರ್ಡ್ ಆಲ್ಟರ್ನೇಟಿವ್ ಫಾರ್ ಪ್ರೈಸಸ್ ಆರ್ ಸೆಂಟೆನ್ಸಸ್ಸು, ಪ್ರೊನೌನ್ಸಿಯೇಷನ್ನು, ಸಿಂಟ್ಯಾಕ್ಸ್ ಬಗ್ಗೆ ಹೇಳ್ತಾರೆ, ಡಿರೈವೇಟಿವ್ಸು, ಫಿಗರ್ ಆಫ್ ಸ್ಪೀಚು, ಕ್ವೆಶ್ಚನ್ ಟ್ಯಾಗು, ಪ್ರೇಸಸ್, ಈಡಿಯಮ್ಸ್, ಫೋನಾಲಜಿ ಅಂದರೆ ವೋವಲ್ಸ್ ಬರುತ್ತೆ, ಕಾನ್ಸೋನೆಂಟ್ಸ್ ಬರುತ್ತೆ, ಸ್ಟ್ರೆಸ್ ಬರುತ್ತೆ, ಆಮೇಲೆ ಇಂಟೋನೇಷನ್ ಬರುತ್ತೆ, ಆರ್ಗನ್ಸ್ ಆಫ್ ಸ್ಪೀಚ್, ನೇಚರ್ಸ್ ಆಫ್ ಸೌಂಡ್ಸ್, ಆರ್ಟಿಕಲ್ಸ್ ಬರುತ್ತೆ. ಆಮೇಲೆ ಇಷ್ಟೆಲ್ಲ ಯಾವುದ್ರಲ್ಲಿ ಬರೋವಂಥದ್ದು ಕಾಂಪ್ರಿಹೆನ್ಷನ್ ನೋಡಿ. ಕಾಂಪ್ರಿಹೆನ್ಷನ್ ಅಂದರೆ ಪ್ರೋಸ್ ಆ್ಯಂಡ್ ಪೋಯಿಟ್ರಿ ಆಗಿರ್ಬೋದು, ರೂಲ್ಸ್ ಆಫ್ ಪ್ಯಾರಾಗ್ರಾಫ್ ರೈಟಿಂಗ್ ಆಗಿರ್ಬೋದು, ಎರರ್ ಲೊಕೇಶನ್ ಆ್ಯಂಡ್ ಕರೆಕ್ಷನ್ ಆಗಿರ್ಬೋದು, ಲಿಟರೇಚರ್ ಅಂತ ಬಂದಾಗ ಪಾರ್ಟ್ 3 ಬರುತ್ತೆ. ಲಿಟರೇಚರ್ ಅಂತ ಅಂದರೆ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಪ್ರೊವರ್ಬ್ಸ್ ಆಗಿರ್ಬೋದು, ಸ್ಟಡಿ ಆಫ್ ಲಿಟರಸಿ ಫಾರ್ಮ್ಸ್ ಆಗಿರ್ಬೋದು, ಪೊಯೆಟ್ರಿ ಬರುತ್ತೆ, ಪ್ರೋಸ್ ಬರುತ್ತೆ, ಫಿಕ್ಷನ್, ನಾನ್ ಫಿಕ್ಷನ್ ಬರುತ್ತೆ. ಇದು ಯಾವುದರಲ್ಲಿ ಸ್ಟಡಿ ಆಫ್ ಲಿಟರಸಿ ಫಾರ್ಮ್ಸ್. ಆ್ಯಂಡ್ ಬಯೋಗ್ರಫಿಕ್ಸ್ ಆ್ಯಂಡ್ ಆಟೋಬಯೋಗ್ರಫಿಕ್ಸ್ ಆಗಿರ್ಬೋದು, ಆಥರ್ಸ್ ಆ್ಯಂಡ್ ಪೊಯೆಟ್ಸ್ ಬಗ್ಗೆ ಆಗಿರ್ಬೋದು. ಸೊ ಇದೆಲ್ಲ ಕೂಡ ಆಗುತ್ತೆ. ಮತ್ತು ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಾರ್ ಡೀಟೇಲ್ಡ್ ಆ್ಯಂಡ್ ಕ್ರಿಟಿಕಲ್ ಸ್ಟಡಿ ಆಥರ್ಸ್ ಅಥವಾ ಪೊಯೆಟ್ ವಿಲಿಯಂ ಶೇಕ್ಸ್ಪಿಯರ್, ಮರ್ಚೆಂಟ್ ಆಫ್ ವೆನಿಸ್, ಕ್ವಾಲಿಟಿ ಆಫ್ ಮರ್ಸಿ ಆ್ಯಸ್ ಯು ಲೈಕ್ ಇಟ್. ಸೊ ಈ ಥರ. ಆ್ಯಂಡ್ R.K. ನಾರಾಯಣ್ ಅವರು, ಆ್ಯಂಡ್ ಆಸ್ಟ್ರಾಲಜರ್ಸ್ ಡೇ, ಅ ಹೀರೋ, ಇದೆಲ್ಲವೂ ಅವರು ಬರೆದಿರೋವಂಥದ್ದಲ್ವ. ಸೊ ಈ ರೀತಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಮೆಥಡಾಲಜಿ ಅಂತ ಬಂದಾಗ ಯೂನಿಟ್ 1 ಪ್ಲೇಸ್ ಆಫ್ ಇಂಗ್ಲೀಷ್ ಇನ್ ಇಂಡಿಯಾ, ದ ನೇಚರ್ ಆಫ್ ಲ್ಯಾಂಗ್ವೇಜ್, ಪ್ರಾಬ್ಲಮ್ಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇಂಗ್ಲೀಷ್, ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಇಂಗ್ಲೀಷ್, ಆಮೇಲೆ ಫೊನೆಟಿಕ್ ಟ್ರಾನ್ಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆಗಿರ್ಬೋದು, ಸೊ ಅಪ್ರೋಚಸ್, ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್, ಇದೆಲ್ಲವೂ ಕೂಡ ಏನ್ರಲ್ಲಿ ಬರುತ್ತೆ, ಟೀಚಿಂಗ್ ಆಫ್ ವೊಕ್ಯಾಬ್ಯುಲರಿ, ಗ್ರಾಮರ್, ಯಾವುದ್ರಲ್ಲಿ ಬರೋವಂಥದ್ದು, ಇದು ಮೆಥಡಾಲಜಿಯಲ್ಲಿ ಬರೋವಂಥದ್ದು. ಓಕೆನಾ.
ಇನ್ನು ಇದು ಬಂದು ಸೋಷಿಯಲ್ ಟೀಚರ್ಸ್ಗೆ, ಆರ್ಟ್ಸ್ ಟೀಚರ್ಸ್ ಅಂದರೆ ಸೋಷಿಯಲ್ ಸ್ಟಡೀಸ್ ಟೀಚ್ ಮಾಡೋರಿಗೆ ಹಿಸ್ಟ್ರಿ 8th 9th 10th ಸಂಬಂಧಪಟ್ಟ ಹಾಗೆ ಇತಿಹಾಸವನ್ನು ನಾವಿಲ್ಲಿ ಓದ್ಕೋಬೇಕಾಗುತ್ತೆ. ಜೊತೆಗೆ ಪೊಲಿಟಿಕಲ್ ಸೈನ್ಸ್ 8th 9th 8ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಇರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟ ಸಿಲೆಬಸ್ ಓದಬೇಕು. ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರವನ್ನು ನಾವು ಓದ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಜಿಯೋಗ್ರಫಿಯನ್ನು ಓದ್ಕೋಬೇಕಾಗುತ್ತೆ. ಪ್ಲಸ್ ಎಕನಾಮಿಕ್ಸ್ ಆಗಿರ್ಬೋದು, ಹಾಗೆಯೇ ಇಲ್ಲಿ ನೋಡಿ 8th 9th 10th ಸಂಬಂಧಪಟ್ಟಾಗೆ ಎಕನಾಮಿಕ್ಸ್ ಆಗಿರಬಹುದು ಆ್ಯಂಡ್ ಬಿಸ್ನೆಸ್ ಸ್ಟಡೀಸು ಇದೆಲ್ಲವನ್ನು ಕೂಡ ನಾವು ಏನು ಮಾಡಬೇಕು, ಸೋಷಿಯಲ್ ಸೈನ್ಸ್ ಟೀಚರ್ಸು ನಾವು ಓದ್ಕೋಬೇಕಾಗುತ್ತೆ. ಸರಿನಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಮಾಡಬೇಕು, NCERT ಬುಕ್ಸು, ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂತಹ ಪುಸ್ತಕಗಳನ್ನು ಓದಬೇಕಾಗುತ್ತೆ. ಆ್ಯಂಡ್ HSTR ಅಂತ ಬಂದಾಗ 8th 9th 10th ಪುಸ್ತಕಗಳನ್ನು ಓದಿದ್ರೆ ಸಾಕಾಗಲ್ಲ. ನಾವು ಕಾಲೇಜಿಗೆ ಸಂಬಂಧಪಟ್ಟ ಹಾಗಿದ್ರೆ ಪ್ರಥಮ ದ್ವಿತೀಯ PUC ಪುಸ್ತಕಗಳನ್ನು ಕೂಡ ಓದಬೇಕು. ಅದೆಲ್ಲ ಓದಿ ಮುಗಿಸಿ ಆದ ನಂತರ ನಮಗೆ ಟೈಮ್ ಇತ್ತು ಅಂತಂದರೆ ನಾವು PG ಪುಸ್ತಕಗಳನ್ನು ಕೂಡ ಓದಬೇಕಾಗುತ್ತೆ. ಯಾಕಂತಂದರೆ ಇವಾಗ ಅಡ್ವಾನ್ಸ್ಡಾಗಿ ಕೇಳ್ತಕ್ಕಂತಹ ಚಾನ್ಸಸ್ ಇರೋದ್ರಿಂದ ನಾವು PUC ಪುಸ್ತಕಗಳನ್ನು ಓದಿ ಮುಗಿಸಿ ಆದಮೇಲೆ ನಮಗೆ ಟೈಮ್ ಇತ್ತು ಅಂತಂದರೆ ನಾವು PG ಪುಸ್ತಕಗಳನ್ನು ಕೂಡ ಓದ್ಕೋಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಸಿಲೆಬಸ್ ಫಾರ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಫಾರ್ ಸೈನ್ಸ್ PM ಅಂದರೆ ಫಿಸಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಮೆಷರ್ಮೆಂಟ್ ಆ್ಯಂಡ್ ಯೂನಿಟ್ ಆ್ಯಂಡ್ ಡೆಮೆನ್ಷನ್ಸ್ ಆಗಿರ್ಬೋದು, ಆಮೇಲೆ ಮ್ಯಾಗ್ನೆಟಿಸಮ್ ಆಗಿರ್ಬೋದು, ಕರೆಂಟ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಡೈನಾಮಿಕ್ಸ್ ಆಗಿರ್ಬೋದು, ಗ್ರಾವಿಟೇಷನ್ ಆ್ಯಂಡ್ ರಾಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಬಗ್ಗೆ ಆಗಿರಬಹುದು, ಆಮೇಲೆ ಥರ್ಮೋಡೈನಾಮಿಕ್ಸ್ ಬಗ್ಗೆ ಆಗಿರ್ಬೋದು, ಆಪ್ಟಿಕ್ಸ್ ಬಗ್ಗೆ ಆಗಿರ್ಬೋದು. ಎಷ್ಟು ಚಾಪ್ಟರ್ ನೋಡಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬಗ್ಗೆ, ಎನರ್ಜಿ ಬಗ್ಗೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಆಮೇಲೆ ಆಸಿಲೇಷನ್ಸ್ ಆ್ಯಂಡ್ ವೇವ್ಸ್ ಆಗಿರ್ಬೋದು, ಮಾಡರ್ನ್ ಫಿಸಿಕ್ಸ್ ಆಗಿರ್ಬೋದು ಆ್ಯಂಡ್ ಯೂನಿವರ್ಸ್. ಓಕೆ, ಸೊ ಇದಿಷ್ಟು ಏನು ಸೈನ್ಸ್ ಅವರಿಗೆ, ಅದರಲ್ಲೂ ಎಸ್ಪೆಷಲಿ PM ಫಿಸಿಕ್ಸ್ನವ್ರಿಗೆ ಇರ್ತಕ್ಕಂತಹ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಇದಿಷ್ಟನ್ನು ನಾವು ಓದ್ಕೋಬೇಕು. ಆ್ಯಂಡ್ ದೆನ್ ಮ್ಯಾಥಮೆಟಿಕ್ಸು ಲೆವೆಲ್ ಅಂದರೆ 8ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ನಂಬರ್ ಸಿಸ್ಟಮ್ ಆಗಿರ್ಬೋದು, ಸರ್ಡ್ಸ್ ಆಗಿರ್ಬೋದು, ಸೆಟ್ಸ್ ಆಗಿರ್ಬೋದು, ಆಮೇಲೆ ಪ್ರೋಗ್ರೆಷನ್ ಆಗಿರ್ಬೋದು, ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರಬಹುದು, ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ನು. ಇದೆಲ್ಲ ನಾವು ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಇದೆಲ್ಲವೂ ಕೂಡ ಏನು ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವೇನು ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ ಅದಕ್ಕೂ ಕೂಡ ಬರುತ್ತೆ. ಪ್ರಾಬಬಿಲಿಟಿ ಆಗಿರ್ಬೋದು, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆಲ್ಜಿಬ್ರಾ ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಲೀನಿಯರ್ ಇಕ್ವೇಷನ್ಸ್ ಆಗಿರ್ಬೋದು, ಎಕ್ಸ್ಪೋನೆಂಟ್ಸ್ ಆಗಿರ್ಬೋದು, ಸೊ ವೇರಿಯೇಷನ್ಸು, ಬೇಸಿಕ್ ಜಿಯೋಮೆಟ್ರಿಕಲ್ ಐಡಿಯಾಸ್ ಆಗಿರ್ಬೋದು, ಟ್ರಯಾಂಗಲ್ಸ್ ಆಗಿರ್ಬೋದು. ಸೊ ಎಷ್ಟು ಚಾಪ್ಟರ್ಸ್ ಇದೆ ಅಂತಂದರೆ ನಿಮಗೆ 24 ಚಾಪ್ಟರ್ಸ್ ಇದ್ದಾವೆ. ಇದೆಲ್ಲವೂ ಕೂಡ 8, 9, 10ನೇ ತರಗತಿಗೆ ಸಂಬಂಧಪಟ್ಟ ಗಣಿತ ಪುಸ್ತಕವನ್ನು ನೀವು ರೆಫರ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಸೈನ್ಸ್, ಬಯೋಲಾಜಿಕಲ್ ಗ್ರೂಪ್ ಕೆಮಿಸ್ಟ್ರಿ ಅಂತ ಬಂದಾಗ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ, ಸ್ಟ್ರಕ್ಚರ್ ಆಫ್ ಎನ್ ಆಟಮ್ ಆಗಿರ್ಬೋದು, ಆಮೇಲೆ ಕ್ಲಾಸಿಫಿಕೇಷನ್ಸ್ ಆಫ್ ಎಲಿಮೆಂಟ್ಸ್ ಆಗಿರ್ಬೋದು. ಸೊ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ 8, 9, 10ನೇ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನು ಒಂದು 10ರಿಂದ 12 ಬಾರಿ ನೀವು ರಿವಿಷನ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಿಮ್ಗೆ ಅದು ಮೈಂಡಲ್ಲಿ ಹಾಗೆ ಸ್ಟೋರ್ ಆಗಬೇಕು, ಯಾವ ಮೂಲೆಯಿಂದ ಯಾವ ಕ್ವೆಶನ್ ಕೇಳಿದ್ರು ಕೂಡ. ಸೊ ಹಾಗಾಗಿ ಇಲ್ಲಿ ಎಲ್ಲ ಕೊಟ್ಟಿರೋದು ಅಂತಂದರೆ 8th 9th 10th ಈ ಸಿಲೆಬಸ್ನ ನೀವು ಓದ್ಕೊಳ್ಳಿ ಅಂತ ಹೇಳಿರೋ ಅಂಥದ್ದು. ಸೊ ಹಾಗಾಗಿ ನೀವೇನು ಮಾಡಬೇಕು, ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಸ್ಗಳನ್ನ ಕಂಪ್ಲೀಟಾಗಿ ಮುಗಿಸಿ ಆಮೇಲೆ ಕಾಲೇಜ್ ಟೆಕ್ಸ್ಟ್ ಬುಕ್ಸ್ಗಳನ್ನ ನೀವು ರಿವಿಷನ್ ಮಾಡಬೇಕಾಗತ್ತೆ. ಆಮೇಲೆ ನಿಮಗೆ ಟೈಮ್ ಸಿಕ್ತು ಅಂತಂದರೆ ಕೆಲವೊಂದು ಆಥರ್ ಬರೆದಿರೋಂತಹ ಬುಕ್ಸ್ಗಳನ್ನ ಜೊತೆಗೆ ನೀವು PG ಪುಸ್ತಕಗಳನ್ನ ಕೂಡ ನೀವೇನು ಮಾಡ್ಬೋದು, ಓದ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟು HSTR ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿತ್ತು. ನಿಮಗೆ ಈ ಒಂದು PDF ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.